ಈ ದಿವಸ ಇಲ್ಲಿ ಸೇರಿಕೊಂಡು ಪರಿಸರ ಮಾಹಿತಿ, ಹಣ್ಣಿನ ಗಿಡ ವಿತರಣೆ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಗಿರೀಶ್ ರಾವ್ರವರೇ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಹಾಗೆ ಈ ದಿನ ಸನ್ಮಾನಗೊಳ್ಳಲಿರುವ ಬ್ರಿಗೇಡಿಯರ್ ರೈ ಅವರೇ, ಎಲ್ಲ ಗೌರವಾನ್ವಿತರೇ, ನೆರೆದಿರೋರೆ, ಬಹುಶಃ ನಾನೊಬ್ಬ ಅರಣ್ಯಾಧಿಕಾರಿಯಾಗಿ ನನಗೆ ಈ ಪರಿಸರಕ್ಕೆ ಬಂದಾಗ ಭಾಳ ಸಂತೋಷ ಆಯಿತು. ಯಾಕಂತ ಹೇಳಿದರೆ ಇವತ್ತಿನ ದಿನ ನಮ್ಮ ಸಾಮಾಜಿಕ ಬದಲಾವಣೆ ಹೇಗೆ ಇದೆ ಕೇಳಿದರೆ, ಒಂದು ದೇವಸ್ಥಾನ ಇರುತ್ತೆ, ಆ ದೇವಸ್ಥಾನದ ಜೀರ್ಣೋದ್ಧಾರದ ಹೆಸರಲ್ಲಿ ನಾವು ಒಂದಿಷ್ಟು ಅದರ ಸುತ್ತಮುತ್ತ ಮರನೆಲ್ಲ ಕಡಿತೇವೆ, ದೇವಸ್ಥಾನವನ್ನು ಶಿಲಾಮಯ ಮಾಡ್ತೇವೆ, ದೇವಸ್ಥಾನದ ಒಳಗಡೆ ಇಂಟರ್ಲಾಕು, ಹೊರಗಡೆ ಇಂಟರ್ಲಾಕು. ನಮ್ಮ ಸಾಮಾಜಿಕ ಪರಿಸ್ಥಿತಿ ಎಷ್ಟು ಸುಧಾರಿಸಿದೆ ಅಂದರೆ, ಪ್ರತಿಯೊಬ್ಬ ಒಂದು ತಂದೆ ಇದ್ದರೆ ತಂದೆ ಹತ್ರ ಒಂದು ಕಾರು, ತಾಯಿ ಹತ್ರ ಒಂದು ಕಾರು, ಹಾಗೆ ಮಗನ ಹತ್ರ ಒಂದು ಬೈಕು, ಇವೆಲ್ಲ ನಿಲ್ಲಿಸ್ಲಿಕ್ಕೆ ಸುತ್ತಮುತ್ತ ಇದು ಮರ ಎಲ್ಲ ಕಡಿದು ಅಲ್ಲಿ ಇಂಟರ್ಲಾಕ್ ಹಾಕ್ತೇವೆ. ಇದು ನಮ್ಮ ಸಾಮಾಜಿಕ ವ್ಯವಸ್ಥೆ ಆಗಿದೆ. ಪರಿಸರ ಅಂತ ಹೇಳಿದರೆ ನಾವು ತಿಳ್ಕೊಂಡಿದ್ದೇವೆ, ಅದನ್ನು ಏನು ಈ ಭೂಮಿ ರಚನೆ ಆಗಿದೆ ಅದನ್ನು ನಾವು ಭೌತಿಕ ಪರಿಸರ ಅಂತೇವೆ. ಇಲ್ಲಿರುವ ಎಲ್ಲ ಜೀವರಾಶಿಗಳು ಅಂದರೆ ನಮ್ಮ ಸಮುದ್ರದಲ್ಲಿರುವ ಅಮೀಬಾದಿಂದ ಹಿಡಿದು ದೈತ್ಯಾಕಾರದ ತಿಮಿಂಗಲ, ಭೂಮಿ ಮೇಲಿರುವ ಆನೆ ಅಂತ ಹಿಡಿದು ನಮಗೆ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು ಜೀವಿಗಳು, ಇದು ಜೈವಿಕ ಪರಿಸರ. ಇದು ಜೊತೆಯಾಗಿ ನಮ್ಮ ಮರಗಳು ಸಹ ಜೈವಿಕ ಪರಿಸರದ ಒಂದು ಭಾಗ. ನಾವು ನಮ್ಮ ಆಧುನೀಕರಣ, ನಗರೀಕರಣ, ಕೈಗಾರೀಕರಣ, ಈಗ ಏನು ನಿಮ್ಮ ಅದ್ರ ಜೊತೆಗೆ ಏನು ಬೇರೆ ಬೇರೆ ಕಾರಣಗಳು ಸ್ಟಾರ್ಟ್ ಆಗಿದೆ. ಅಂದರೆ ನಮ್ಮ ವಿದ್ಯುತ್ ಉತ್ಪಾದನೆಗೋಸ್ಕರ ಅಣು ವಿಕಿರಣ ಮಾಲಿನ್ಯ ಇರ್ಬೋದು, ಮತ್ತು ಜಲಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ ಇರ್ಬೋದು, ಇವೆಲ್ಲ ನಮ್ಮ ಒಂದು ಆಧುನಿಕ ಶೈಲಿಗೆ ನಾವು ಬದಲಾಗಲಿಕ್ಕೋಸ್ಕರ ಏನಾಗ್ತಾ ಇದ್ದೇವೆ, ಭೌತಿಕ ಪರಿಸರವನ್ನು ದಿನೇ ನಾಶ ಮಾಡ್ತಾ ಇದ್ದೇವೆ. ಯಾವಾಗ ಭೌತಿಕ ಪರಿಸರ ನಾಶ ಆಗ್ತದೆ, ಅಲ್ಲಿರೋ ಎಲ್ಲ ಜೀವರಾಶಿಗಳ ನಾಶ ಆಗ್ತದೆ. ಬಹುಶಃ ಭಾಳ ಜನರ ಮನುಷ್ಯನಿಗೆ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅನಿಸ್ತದೆ. ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಶುದ್ಧವಾದ ನೀರು, ಶುದ್ಧವಾದ ಗಾಳಿ, ಶುದ್ಧವಾದ ಬೆಳಕು. ಆದರೆ ಇವತ್ತಿನ ಜನ್ರೇಷನ್ನ ಮಕ್ಕಳನ್ನು ಕೇಳಿದ್ರೆ, ನಮ್ಮ ಅಪ್ಪನ ಹತ್ರ ಒಂದು ಕಾರ್ ಇರಬೇಕು, ಅಮ್ಮನ ಹತ್ರ ಒಂದು ಆ್ಯಪಲ್ ಮೊಬೈಲ್ ಇರಬೇಕಂತ ಹೇಳ್ತಾರೆ, ಮನೇಲಿ ಒಂದು ಸ್ಮಾರ್ಟ್ ಟಿ ವಿ ಇರಬೇಕು. ಈಗಿನ ಜನ್ರೇಷನ್ ಮಕ್ಕಳು ತಿಳ್ಕೊಂಡಿರೋದು ಅದನ್ನೇ. ಆದರೆ ಅವರಿಗೆ ನಮ್ಮ ಮನೆಯಲ್ಲಿ ನಾವು ಬದುಕಬೇಕಾದ್ರೆ ಶುದ್ಧವಾದ ನೀರು ಬೇಕು, ಶುದ್ಧವಾದ ಗಾಳಿ ಬೇಕು, ಶುದ್ಧವಾದ ಬೆಳಕು ಬೇಕು ಅನ್ನೋದನ್ನು ನಾವು ಮರೆತುಬಿಟ್ಟಿದ್ದೇವೆ. ಮನುಷ್ಯನ ಮೂಲಭೂತವಾದ ಬೇಕು ಆಗಿರೋದು ಅದೇ. ಸುಮಾರು ಈ ದೇಶಕ್ಕೆ ಸ್ವಾತಂತ್ರ್ಯ ಬರುವಾಗ 42-48% ಜಿಯೋಗ್ರಫಿಕಲಿ ಫಾರೆಸ್ಟ್ ಇತ್ತು, ಜನಸಂಖ್ಯೆ 50 ಕೋಟಿ ಇತ್ತು. ಇವತ್ತು 145 ಕೋಟಿ ಜನಸಂಖ್ಯೆ ಆಗಿದ್ವಿ. ಅರಣ್ಯದ ಟೋಟಲ್ ಜಿಯೋಗ್ರಫಿಕಲಿ ಫಾರೆಸ್ಟ್ 22% ಬಂದಿದೆ. 22%ಅಲ್ಲೂ 40% ಕೆನೋಪಿ ಇರೋ ಫಾರೆಸ್ಟು ಒಂದು 10-15% ಇರ್ಬೋದು. ಹಾಗಾದರೆ ನಮ್ಮ ಅಭಿವೃದ್ಧಿಗೋಸ್ಕರ ಈಗಾಗಲೇ ಜಿಯೋಗ್ರಫಿ, ಈ ದೇಶದ ಒಟ್ಟು ವಿಸ್ತೀರ್ಣದ 25% ಫಾರೆಸ್ಟ್ ಏರಿಯಾವನ್ನು ನಾವು ಕಳ್ಕೊಂಡಿದ್ದೇವೆ. ಹಾಗಾದರೆ ಹೇಗೆ ಬದುಕಬೇಕು ನಾವು? ಇತ್ತೀಚೆಗೆ ಒಂದು ವರ್ಷ ಹಿಂದೆ ಒಂದು ವಾಟ್ಸಪ್ಪಲ್ಲಿ ಭಾಳ ಒಂದು ದೊಡ್ಡ ಸುದ್ದಿ ಓಡಾಡ್ತಿತ್ತು. 93 ವರ್ಷದ ವೃದ್ಧರೊಬ್ಬರು ಉಸಿರಾಟ ಸಮಸ್ಯೆಯಿಂದಾಗಿ ಹಾಸ್ಪಿಟ್ಲಿಗೆ ಸೇರ್ಕೊಳ್ತಾರೆ. ಹಾಸ್ಪಿಟ್ಲಿಗೆ ಸೇರಿಕೊಂಡ್ರು. ಸರಿ, ಹಾಸ್ಪಿಟ್ಲ್ ಅವರೆಲ್ಲ ಬಿಲ್ಲೆಲ್ಲ ಒಂದು ದಿವಸ ಎಲ್ಲ ಅವ್ರಿಗೆ ಟ್ರೀಟ್ಮೆಂಟೆಲ್ಲ 1 ದಿವಸ ಕೊಟ್ಟರು. ಆಮೇಲೆ ಡಿಸ್ಚಾರ್ಜ್ ಮಾಡಿದರು. ಡಿಸ್ಚಾರ್ಜ್ ಮಾಡಿ ಅವರು ಹೊರಗಡೆ ಬಂದು, ಅವರು ವಯಸ್ಸಾದವರಿಗೆ ಭಾಳ ಕ್ಯೂರಿಯಾಸಿಟಿ, ಎಷ್ಟು ಬಿಲ್ ಆಯಿತು ಅಂತ. ಅವರ ಅವ್ರನ್ನ ಕರ್ಕೊಂಬಂದಂಥ ಅವ್ರ ಮಕ್ಕಳ ಹತ್ರ ಕೇಳ್ತಾಯಿದ್ರು. ಆಗ ಅವ್ರು ಹೇಳಿದ್ರಂತೆ 15,000 ಬಿಲ್ ಆಯಿತು ಒಂದು ದಿವಸಕ್ಕೆ. ಆವಾಗ ಕ್ಯೂರಿಯಾಸಿಟಿ, ಏನು ಬಿಲ್ ಆಗಿದ್ದು ನೋಡುವಾಗ ಅವರಿಗೆ ಉಸಿರಾಟಕ್ಕೆ ತೊಂದರೆ ಆಗಿ ಆಕ್ಸಿಜನ್ ಬಿಲ್ಲೇ ಎಷ್ಟಾಗ್ಬಿಟ್ಟಿದೆ. ಅವಾಗ ಹೇಳಿದ್ರಂತೆ 93 ವರ್ಷ ಅವ್ರುಗಳೋ ನಡು ಶುರು ಮಾಡಿಬಿಡ್ತಾರಂತೆ. ಆವಾಗ ನರ್ಸು ಎಲ್ಲ ಇವರು ಸರಿ ಇದ್ದ ಮನುಷ್ಯ ಹೀಗಾದ ಅಂತ ನರ್ಸು ಡಾಕ್ಟ್ರೆಲ್ಲ ಬಂದು ಕೇಳುವಾಗ, ನನಗೆ 93 ವರ್ಷ ಫ್ರೀಯಾಗಿ ಗಾಳಿ ಕೊಟ್ಟು ಪ್ರಕೃತಿಗೆ ಏನೂ ಮಾಡಿಲ್ಲ, ಒಂದು ದಿನ ನನ್ನ ಬಸ್ಲಿ ನೀವು 15,000ಕ್ಕೆ ನೀವು ತೊಗೊಂಡ್ಬಿಟ್ರಲ್ಲ ಅಂತ ಅವ್ರಿಗೆ ಆವಾಗ ಪಶ್ಚಾತ್ತಾಪ ಆಗ್ತದೆ. ಹಾಗಾಗಿ ಒಬ್ಬ ಮನುಷ್ಯ ಅವನು ಮಾಡೋ ಎಲ್ಲ ಊಟಕ್ಕಿಂತ ದೊಡ್ಡದು ಅವನಿಗೆ ಬೇಕಾದ ಆಕ್ಸಿಜನ್. ಬಹುಶಃ ಪ್ರಕೃತಿ ನಮಗೆ ಕಲಿಸ್ತು, ಆದ್ರೆ ನಾವು ಕಲ್ತ್ಕೊಳ್ಳಿಲ್ಲ. ಕೋವಿಡ್ ಬಂದಾಗ ಗೊತ್ತಾಯ್ತು ಜನರಿಗೆಲ್ಲ, ಹಾರ್ಟು ಬೇರೆ ಎಲ್ಲ ಆರ್ಗನ್ಸ್ಗಿಂತ ಲಂಗ್ಸ್ ಭಾಳ ಪ್ರಾಮುಖ್ಯತೆ. ಲಂಗ್ಸಿಗೆ ಶುದ್ಧವಾದ ಗಾಳಿ ಸಿಕ್ಕಿದ್ರೆ ಮಾತ್ರ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಅಂತ ಕೋವಿಡ್ ಅಂತ ಒಂದು ಮಹಾಮಾರಿ ಇಡೀ ಪ್ರಪಂಚಕ್ಕೆ ಕಲಿಸ್ತು. ಆದರೆ ಈ ಮರವಿನ ಮನುಷ್ಯ ಮರ್ತುಬಿಟ್ಟ. ನಾವೆಲ್ಲ ಮರ್ತುಬಿಟ್ಟು ಅದನ್ನು. ಅಂದರೆ ನಮಗೀಗೇನು ಬೇಕು, ನೀವು ನೋಡಿ, ನಾವು ಎಲ್ಲಿವರೆಗೆ ಅಂದರೆ ನಮ್ಮಲ್ಲಿ ಭಾಳ ಒಂದು ಹಿಂದೂ ಸಂಸ್ಕಾರದ ಪ್ರಕಾರ ಅಥವಾ ಬೇರೆ ನಮ್ಮ ಇದ್ರ ಪ್ರಕಾರ ಒಂದು ವಾಸ್ತುಶಾಸ್ತ್ರ ಇದೆ.
ಈ ವಾಸ್ತುಶಾಸ್ತ್ರಕ್ಕೆ ಹೋಗ್ಬಿಟ್ಟು ನಾವು ವಾಸ್ತು ಎಲ್ಲ ಮಾಡಿ ವಾಸ್ತು ಪ್ರಕಾರ ಮನೆ ಒಂದು ಭಾಗದಲ್ಲಿ ಒಂದು ಮರ ಬರಬೇಕಂತಿದೆ. ಮರ ಬಂದರೆ ಆ ಮರದಿಂದ ಎಲೆ ಬಿಡ್ತದೆ, ಎಲೆ ಗುಡಿಸೋರು ಯಾರು? ಆ ಎಲೆ ಬಿದ್ದು 4 ದಿನ ತೆಗೆದಿದ್ರೆ ಅಲ್ಲಿ ಒಂದು ಥರದ ಸೊಳ್ಳೆ ಆಗ್ತದೆ, ಸೊಳ್ಳೆ ತಡೆಯೋರು ಯಾರು? ಹಾಗಾಗಿ ಇವೆಲ್ಲ ಪರಿಸ್ಥಿತಿ ಬೇಡ ಅಂತ ಲಾಸ್ಟಿಗೆ ಒಂದು ಪಾಟಲ್ಲಿ ಒಂದು ತುಳಸಿ ಗಿಡ ಇಟ್ಬಿಟ್ರೆ ನಮ್ಮದು ವಾಸ್ತು ಮುಗೀತು. ಯಾಕೆ ವಾಸ್ತು ಮಾಡಿದ್ದಾರೆ? ಆ ಭಾಗದಲ್ಲಿ ಉತ್ತಮವಾದ ಗಾಳಿ ಸಿಗಬೇಕು. ಆ ಅಂದರೆ ಮರಗಿಡಗಳು ಪ್ರಕೃತಿಗೆ ಈ ಭೂಮಿ ರಚನೆ ಆದಾಗ ಫಸ್ಟ್ ಈ ಪ್ರಕೃತಿಯಲ್ಲಿ ಮರಗಿಡಗಳಾಯಿತು. ಅಲ್ಲಿ ನಾವು ಬದುಕುವಂಥ ಆಕ್ಸಿಜನ್ ಉತ್ಪತ್ತಿ ಆಯಿತು. ಆಮೇಲೆ ಅದರಿಂದ ನಾವು ಬದುಕಲಿಕ್ಕೆ ಬಂದ್ವಿ. ಹಿಂದೆ ಸಭೆ ಸಮಾರಂಭ ಆಗುವಾಗ ತಳಿರು ತೋರಣ ಮಾಡ್ತಿದ್ರು, ಮಾವಿನ ಎಲೆ, ಹಲಸಿನ ಎಲೆ, ಆಮೇಲೆ ನಿಮ್ಮ ಬೈಣೆ ಗರಿಗಳನ್ನೆಲ್ಲ ದಾರಿಯುದ್ದಕ್ಕೂ ಕಟ್ತಿದ್ರು. ಅದು ವೈಜ್ಞಾನಿಕವಾಗಿ ಕಟ್ತಿದ್ದು. ಅದೇ ನಮ್ಮ ಸುಮ್ಮನೆ ಅವರಿಗೆ, ನಮ್ಮ ಹಿರಿಯರಿಗೆ ಹುಚ್ಚಾಗಿ ಕಟ್ತಿರಲಿಲ್ಲ. ಯಾಕಂತ ಹೇಳಿದರೆ ಯಾವುದೇ ಫೈಕಸ್ ಎಲೆಗಳನ್ನು ತೆಗೆದಾಗ 24 ಗಂಟೆಗಳ ಕಾಲ ಇಂಗಾಲದ ಡೈಆಕ್ಸೈಡ್ ಹೀರ್ಕೊಳ್ಳುವಂಥ ಶಕ್ತಿ ಅದಕ್ಕಿದೆ. ಹಾಗಾಗಿ ಎಲ್ಲಿ ಜನ ಸೇರ್ತಾರೆ ಅಲ್ಲಿ ನೋಡಿ, ಈಗ ನಾವೆಲ್ಲ ಯಾವುದು ನಾವು ಒಬ್ಬೊಬ್ಬರಿಗೆ ಒಂದೊಂದು ಸಮಾಜದವ್ರಿಗೆ ಒಂದೊಂದು ಥರದ ಕಲರ್ ಇದೆ. ನಮಗೆ ಆ ಕಲರಿದ್ದು ತೋರಣ ಕಟ್ಟಿ ಇಲ್ಲಿಂದ ನಮ್ಮದು ಮೇಯ್ನ್ ರೋಡವರೆಗೆ ಕಟ್ಬಿಟ್ಟು ಮತ್ತೆ ಒಂದು ವಾರ ನಮ್ಮ ಪ್ರೋಗ್ರಾಮ್ ಮುಗಿದ್ಮೇಲೆ ನಮ್ಮ ತೋರಣಗಳೆಲ್ಲ ಚರಂಡಿಲಿ ಹೋಗಿ, ಚರಂಡಿಯಿಂದ ಅದು ದೊಡ್ಡ ತೋಡಿ ಹೋಗಿ, ದೊಡ್ಡ ತೋಡಿಂದ ಹಳ್ಳಕ್ಕೆ ಹೋಗಿ, ಹಳ್ಳದಿಂದ ನದಿಗೆ ಹೋಗಿ, ಆಮೇಲೆ ಸಮುದ್ರಕ್ಕೆ ಹೋಗ್ತದೆ. ಸಮುದ್ರಕ್ಕೆ ಹೋದ ನಂತರ ಪುನಃ ಒಂದು ಜೂನ್, ಜುಲೈ, ಆಗಸ್ಟ್ ಮಳೆ ಮುಗಿದ ನಂತರ ನಮ್ಮದು ಶುರು ಆಗ್ತದೆ ಸಮುದ್ರ ತೀರ ಸ್ವಚ್ಛತಾ ಕಾರ್ಯಕ್ರಮ. ಲಯನ್ಸು, JCSು, ರೋಟ್ರಿ ಮತ್ತು ಬೇರೆ ಬೇರೆ ಸಂಘಟನೆ ನಾವೆಲ್ಲ ಹೋಗಿ ಅಲ್ಲಿದ್ದ ಕಸ ಹೆಕ್ಬಿಟ್ಟು ಮತ್ತು ಉಪ್ಪಿಟ್ಟು ಅವಲಕ್ಕಿ ತಿಂದು ನಾವು ಬರ್ತೇವೆ. ಈ ಕೆಲಸ ನಾವು ಮಾಡಲಿಕ್ಕೆ ಅವಕಾಶಕ್ಕೆ ಇದೆಯಾ? ನಾವು ಬದಲಾದರೆ, ಈಗಾಗಲೇ ಮೇಬಲ್ ಸದಾಶಿವಣ್ಣವ್ರು ಹೇಳಿದರು ಪ್ಲಾಸ್ಟಿಕ್ ತ್ಯಾಜ್ಯ. ಎಲ್ಲಿ ನೋಡಿದ್ರಲ್ಲಿ ಪ್ಲಾಸ್ಟಿಕ್. ನಾವು ಆಯಿತು ಏನು ಮಾಡೋದು, ಇದೆ ನಾವೀಗ ಆಲ್ರೆಡಿ ಪ್ಲಾಸ್ಟಿಕ್ ಬಳಸುವಂಥ ಒಂದು ಮಟ್ಟಕ್ಕೆ ಬಂದಿದ್ದೇವೆ. ಬಳಸೋದನ್ನು ನಮ್ಮ ಕಸ ವಿಲೆ ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆ ಕಸವನ್ನು ಪಕ್ಕದ ಮನೆ ಕಂಪೌಂಡಿಗೋ ಇಲ್ಲ ರಸ್ತೆಗೋ ಇಲ್ಲ ಎಲ್ಲಾದರೂ ದಾರಿಯಲ್ಲಿ ಯಾರಿಗೆ ಕಾರಣದಾಗ ಬಿಸಾಡೋದೇ ನಮ್ಮದು ಕಸ ವಿಲೇವಾರಿ. ಅದು ಕಸ ವಿಲೇವಾರಿ ಸಿಸ್ಟಮ್ ಅಲ್ಲ. ನಮ್ಮ ಮನೆ ಕಸ ಇಡೀ ನೀವು ಎಲ್ಲ ಒಂದು ಕಡೆ, ಭೂಮಿ ಭಾಳ ದೊಡ್ಡದಿದೆ, ಒಂದು ಕಡೆ ಶೇಖರಣೆ ಮಾಡ್ತಾ ಹೋಗಿ. ಒಂದು ದಿವಸ ಯಾವುದೋ ಒಂದು ಹಿಮಾಚಲ್ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಮಕ್ಕಳು 1 kg ಕಸವನ್ನು ಕಲೆಕ್ಟ್ ಮಾಡಿಕೊಟ್ರೆ 5 ಮಾರ್ಕ್ ಗ್ರೇಸ್ ಕೊಡ್ತಾ ಇದ್ದಾರೆ. ಇನ್ನೊಂದು ದಿವಸ ನಿಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಕಸವನ್ನು ಕಲೆಕ್ಟ್ ಮಾಡಿದ್ರೆ ಅವರಿಗೆ ಗ್ರೇಸ್ ಮಾರ್ಕ್ ಬರ್ಬೋದು. ಈಗಾಗಲೇ ಒಂದಿಷ್ಟು ನಮ್ಮ ಕುತ್ಲೂರ ಪರಿಸರದ ಒಂದಿಷ್ಟು ಪಂಚಾಯತ್ಗಳಲ್ಲಿ 1 kg ಪ್ಲಾಸ್ಟಿಕ್ ತ್ಯಾಜ್ಯ ತಂದು ಕೊಟ್ಟರೆ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪ್ಲಾಸ್ಟಿಕ್ ಆ್ಯಕ್ಚುಲಿ ತ್ಯಾಜ್ಯ ಎಲ್ಲಿ ಹುಡ್ತದೆ ಕೇಳಿದ್ರೆ ಹಳ್ಳಿಲೇ ಹುಡ್ತದೆ. ಅದು ಬೆಳೀತಾ ಪಟ್ಟಣ ಅಂತೂ ಬಿಡಿದ್ವಿ. ಪಟ್ಟಣಗಳಲ್ಲಿ ಇವತ್ತೆಲ್ಲ ಮಹಾನಗರ ಪಾಲಿಕೆಗಳ ಕೆಲಸಗಳಂದರೆ ಅವರಿಗೆ ತ್ಯಾಜ್ಯ ವಿಲೇವಾರಿ ಅವ್ರ ದೊಡ್ಡ ಇನ್ವೆಸ್ಟ್ಮೆಂಟ್. ಮತ್ತಿನ್ನು ಅವ್ರ ಪರಿಸರ ಖರ್ಚು ಮಾಡೋದಿಲ್ಲಿಂದ. ಇನ್ನು ಓವರಾಲ್ ತಿಳ್ಕೊಳ್ಳಿ, ನಾನೀಗ ಹೇಳಿದೆ ಏನು ಭೌತಿಕ ಪರಿಸರ ಮತ್ತು ಜೈವಿಕ ಪರಿಸರ, ಇವೆರಡರ ಮಧ್ಯೆ ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕೆಂಬುದೇ ಆರ್ಥಿಕ ಪರಿಸರ. ನಮ್ಗೆ ಇಷ್ಟೊಂದು ಆಕ್ಸಿಜನ್ ಕೊಡ್ತಾ ಇದೆಯಲ್ಲ ಪ್ರಕೃತಿ, ನಮ್ಮ ಫ್ರೀಯಾಗಿ ಕೊಡ್ತಾ ಇದೆಯಲ್ಲ, ನಾವು ನಮ್ಮ ದುಡಿಮೆ ಎಷ್ಟನ್ನು ಪರಿಸರ ಖರ್ಚು ಮಾಡ್ತೇವೆ. ಭಾಳ ಜನ ನಮ್ಗೆ ಮಂಗಳೂರಲ್ಲಿರೋ ಫೋನ್ ಮಾಡ್ತಿದ್ರು, ಏನಂತೇಳಿ, ನೀವು ನೆಟ್ಟು ಗಿಡ ನಾನು ತಿಂತಾ ಇದ್ದೆ, ಎಲ್ಲಿದ್ದೀರಿ ನೀವು ಅಂತ. ಈ ದೇಶದ ಸಂಸ್ಕೃತಿ ಏನು ಕೇಳಿದರೆ, ಬೆಳೆಸುವುದು, ಉಳಿಸುವುದು, ಬಳಸುವುದು. ಬೆಳೆಸುವುದು ಅರಣ್ಯ ಇಲಾಖೆ ಕರ್ತವ್ಯ ಆದರೆ ಉಳಿಸುವುದು ಎಲ್ಲರ ಕರ್ತವ್ಯ. ಅದು ಬಳಸಲಿಕ್ಕೆ ಎಲ್ಲರಿಗೂ ಸಿಗ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೆ ಒಬ್ಬರಿಗೆ ಸಿಗೋದಿಲ್ಲ. ನಮ್ಮ ಸಂಸ್ಕೃತಿ ಯಾವುದು ಕೇಳಿದ್ರೆ ಬೆಳೆಸಿ, ಉಳಿಸಿ, ಬಳಸಿ. ಆದರೆ ನಾವೇನಾಗಿದೆ ಇವತ್ತು, ಕಾನೂನು ಅಂದರೆ ಪೊಲೀಸ್ನವ್ರು ಅವರಿಗೆ ಸಂಬಂಧಪಟ್ಟದ್ದು, ಗಿಡ ನೆಟ್ಟರೆ ಫಾರೆಸ್ಟ್ನವ್ರಿಗೆ ಸಂಬಂಧಪಟ್ಟದ್ದು, ಅಗ್ರಿಕಲ್ಚರು ಕೃಷಿಯವ್ರು ಗಿಡ ಕೊಟ್ಟರೆ ಅವರು ನೆಟ್ಟು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗಿಡ ಕೊಟ್ಟಿದ್ದ ಮೇಲೆ ಬರಲೇ ಹೇಳಲೇ ಇಲ್ಲ ಅವನಂತ. ಹಾಗಾದ್ರೆ ಯಾರು ಅದು? ಅವ್ರ ಗಿಡವನ್ನು ಬೆಳೆಸಿ ಕೊಡೋದು ಅವ್ರ ಕರ್ತವ್ಯ. ಇದೇ ಸದಾಶಿವ ಶೆಟ್ಟರು ನಾನು ಮಂಗಳೂರು RF ಆಗಿದ್ದಾಗ ಸಸಿ ತೊಗೊಂಡು ಹೋಗ್ಲಿಕ್ಕೋಸ್ಕರ, ಯಾಕಂದರೆ ಇಲಾಖೆ ಏನು ಮಾಡ್ತದೆ, ಒಂದು 10,000 15,000 ಗಿಡ ಕೊಡ್ತದೆ. ಎಲ್ಲರೂ ಅಪ್ಲಿಕೇಶನ್ ಕೊಡೋದಿಷ್ಟು, ನನಗೆ 5,000 ಕೊಡಿ, 3,000 ಕೊಡಿ. 3 ಜನಕ್ಕೆ ಕೊಟ್ಟು ಖಾಲಿ ಮಾಡ್ಲಿಕ್ಕೆ ಆಗ್ತದೆ. ಆ ಸಬ್ಸಿಡಿಯಲ್ಲಿ ಗಿಡ ಕೊಡೋದು. ನಾವು ಒಬ್ಬರಿಗೆ 100 ಗಿಡ 50 ಗಿಡ ಇಷ್ಟು ಲಿಮಿಟೇಷನ್ ಮಾಡ್ತೇವೆ. ಇವರು 500 ಗಿಡಕ್ಕೋಸ್ಕರ ಬೆಳಿಗ್ಗೆ ನಾನು 9 ಗಂಟೆ ಎಲ್ಲ ಫೀಲ್ಡ್ ಹೋದ್ರೆ 12 ಗಂಟೆ 2 ಗಂಟೆ ತನಕ ಊಟ ಬಿಟ್ಟು ಕಾಯ್ತಿದ್ರು ನನ್ನ ಆಫೀಸಲ್ಲಿ. ನಾನು ಹೊರಗಡೆ ಕೂತ್ಕೊಂಡಿದ್ರೆ ಇವ್ರು ಯಾರು ಕಾಯ್ತಾ ಇದ್ದಾರೆ ಕೇಳಿದ್ರೆ ನಾನು ನನಗೆ ಅವ್ರ ಪರಿಚಯ ಆಗಿದ್ದು. ಪ್ರತಿ ವರ್ಷ ಈಗಂತೂ ವರ್ಷ 2003 ನನಗೆ ಜೂನ್ ಬಂದರೆ ಬೆಳಿಗ್ಗೆ ಫಸ್ಟ್ ಕಾಲ್ ಬರೋದು ಇವ್ರದ್ದೇ. ಒಂದು 6:30ಗೆ ಹೇಳಿಸ್ತಾರೆ ಅವ್ರು ನನ್ನನ್ನು. ಹೇಳಿಸ್ಬಿಟ್ಟು ನನಗೆ 2,000 ಗಿಡ ಬೇಕು. ಅವರು ಯಾವಾಗಲೂ 200 ಇಲ್ಲ 300 ಮೇಲೆ ಕೇಳೋದು ಅವರು. ಮತ್ತು ನಾವು ಇಲ್ಲೆಲ್ಲ ಅರೇಂಜ್ ಮಾಡಿ ಕೊಡೋದು ಅವರಿಗೆ. ಆದರೆ ಯಾಕೆ ಕೊಡ್ತಾ ಇದ್ದೇವೆ ಅಂದರೆ ಅವ್ರಿಗೆ ಅದಕ್ಕಷ್ಟು ಕಾಳಜಿಯಿಂದ ಎಲ್ಲಿ ಬೇಕು. ನಾನು ಹೇಳ್ತೇನೆ ಅಂದರೆ 100ಕ್ಕೆ 100 ಇವತ್ತು ಇಷ್ಟೆಲ್ಲ ಟೆಕ್ನಾಲಜಿ ಇದೆ. ಆದರೆ ಹುಟ್ಟಿದ ನಾವು 100% ಜನ ಬದುಕ್ತಾ ಇದ್ದೇವಾ?
ಇವತ್ತಿನ ಯಂಗ್ ಜನ್ರೇಷನ್ ಹುಡುಗರು ಬೈಕ್ ಆಕ್ಸಿಡೆಂಟಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಈ ಭೂಮಿಯಲ್ಲಿ? ಜಸ್ಟ್ ಹೆಲ್ಮೆಟ್ ಹಾಕದೆ ಎಷ್ಟು ಜನ ಸಾಯ್ತಾ ಇದ್ದಾರೆ? ನಿನ್ನೆ 1 ತಿಂಗಳಿಂದ ಇಲ್ಲೊಂದು ಘಟನೆ ನಡೆದಿದೆ ಹೆಬ್ರಿಯಲ್ಲಿ. ಹೆಲ್ಮೆಟ್ ಹಾಕದೆ 8 ಗಂಟೆಗೆ ಹೋಗ್ತಾ ಇರುವಾಗ ಚಿರತೆ ಅಡ್ಡ ಬಂತು, ಹೊಡೆದ್ರು, ಕಾಂಕ್ರೀಟ್ ರೋಡ್ ಬಿತ್ತು, ಕೋಮಾದಲ್ಲಿದ್ದಾರೆ ಈಗ. ಆದರ್ಶ ಹಾಸ್ಪಿಟಲ್ ಸರ್ಜರಿ ಆಯಿತು, 17 ಡೇಸ್ ಆಯಿತು. ಪಾರ್ಷಿಯಲಿ ಡಿಸ್ಯಾಬಿಲಿಟಿ ಅಂತ ಈಗ ಒಂದು 5 ಲಕ್ಷ ಇಲಾಖೆಯನ್ನು ಕೊಟ್ಟಿದ್ದೇವೆ, ಇನ್ನು ಬಿಲ್ ನಾವು ಕೊಡಬೇಕು. ಒಂದು ಹೆಲ್ಮೆಟ್ ಯಾರೂ ಹಾಕೋದಿಲ್ಲ. ಯಂಗ್ಸ್ಟರ್ಸ್ ಹೇರ್ ಸ್ಟೈಲ್ ಹಾಳಾಗ್ತದೆ ಅಂತ. ಇದು ನಮ್ಮ ಸಾಮಾಜಿಕ ಪರಿಸರದ ಕೊರತೆ ಹೇಳೋದು. ಸೋಷಿಯಲ್ ಎನ್ವಿರಾನ್ಮೆಂಟಲ್ಲಿ ಪ್ರತಿಯೊಬ್ಬರಿಗೆ ಸಸ್ಯವನ್ನ ಹೇಳಿದ್ರು, ಒಂದು ಗಿಡ ನೆಡಿ, ನೀವು ನಿಮ್ಮ ಬರ್ಡೇ ದಿವಸ ಒಂದು ಗಿಡ ನೆಡಿ ಅಂತ. ಒಂದು ಗಿಡ ನೆಟ್ಟರೆ ಆ ಗಿಡದ ಜೊತೆ ನಾವು ಬದುಕಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ನಾನು ಹೇಳೋದಲ್ಲ, ಇವತ್ತಿನ ಟೆಂಪಲ್ಗಳ ಸುತ್ತಮುತ್ತ ನಾನು ಭಾಳಷ್ಟು ನಾನೀಗ ಆಲ್ಮೋಸ್ಟ್ ಇಲ್ಲಿ 1998-99ರಿಂದ ನಾನು ಕೆಲಸ ಮಾಡ್ತಾಯಿದ್ದೇನೆ. ಮೊದಲು ವಿರಾಜಪೇಟೆ ಮತ್ತು ದಾಂಡೇಲಿ ಕಡೆ ಇದ್ದೆ. ಪೆರಡೂರಿಂದ ಸ್ಟಾರ್ಟ್ ಮಾಡಿದೆ. ಒಂದಿಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಯಿತು, ಗರಡಿಗಳಾಯಿತು, ಎಲ್ಲ ಕಡೆ ಆಯಿತು. ಆದರೆ ನಮ್ಮ ಹಿಂದಿನ ಪೀಳಿಗೆ ನೆಟ್ಟಿರುವ ಮರಗಳನ್ನು ಬಳಸ್ಕೊಂಡು ನಾವು ಅದನ್ನು ಜೀರ್ಣೋದ್ಧಾರ ಮಾಡ್ತೇವೆ. ನಾವು ನೆಕ್ಸ್ಟ್ ಜನ್ರೇಷನ್ಗೆ ಆ ದೇವಸ್ಥಾನ ಪುನಃ ಜೀರ್ಣೋದ್ಧಾರ ಬೇಕಾದ್ರೆ ಆ ದೇವಸ್ಥಾನ ಪಕ್ಕ ನಾವು ಮರ ಗಿಡ ನೆಡ್ತಾ ಇಲ್ಲ. ಒಂದು ದೇವಸ್ಥಾನಕ್ಕೆ ನಾವು 10 ಮರ ಕಡಿದ್ರೆ 100 ಮರವನ್ನು ನಾವು ನೆಡಬೇಕು. ದೇವಸ್ಥಾನದ ಏನು ನಮ್ಮ ಅದರದ್ದು ಜೀರ್ಣೋದ್ಧಾರಕ್ಕೆ ನಾವು ಏನು ಹಣ ಕಲೆಕ್ಟ್ ಮಾಡ್ತೇವೆ ಅದರಲ್ಲಿ ಒಂದು ಭಾಗ, 1 ಲಕ್ಷ ರೂಪಾಯಿನಾದರೂ ಒಂದು ಗಿಡ ನೆಡಲಿಕ್ಕೋಸ್ಕರ ನಾವು ಮೀಸಲಿಡಬೇಕು. ಇದು ಇಟ್ಟಾಗ ಮಾತ್ರ ಸಾಧ್ಯತೆ ಇದೆ. ಯಾಕಂದರೆ ಭೂಮಿ ಬಂಜೆ ಅಲ್ಲ. ಭೂಮಿಯಲ್ಲಿ ನಾವು ಈ ಪರಿಸರನ ಉಳಿಸುವಂಥ ಕೆಲಸ ನಾವು ಮಾಡಿದರೆ ಖಂಡಿತವಾಗಿ ಮಾಡಿಕ. ಯಾಕಂದರೆ ಈಗಾಗಲೇ ಈ ದೇಶದ ಜನಸಂಖ್ಯೆ 145 ಕೋಟಿ ಹೋಗ್ಬಿಟ್ಟಿದ್ದೇವೆ. ಇನ್ನು 22%, 23% ಇದ್ದ ಫಾರೆಸ್ಟನ್ನು ನಮಗೆ ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಅದನ್ನು ಸುಸ್ಥಿರವಾಗಿ ಇಟ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಇವತ್ತು ರಸ್ತೆ ಬದಿ ಗಿಡ ನೆಟ್ಟರೆ ಎಲ್ಲ ಬಹುಶಃ ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಸಭೆ ಸಮಾರಂಭ ಎಲ್ಲ ಮೀಟಿಂಗ್ಗಳಾದಾಗ ಬಯಸ್ಕೊಳ್ಳುವಂಥ ಒಂದು ಇಲಾಖೆ ಅಂದ್ರೆ ನಾವೇ. ನಮ್ಮನ್ನು ನಿಮ್ಗೆ ರಸ್ತೆ ಬಿಟ್ಟಿಲ್ಲ, ಎಲೆಕ್ಟ್ರಿಕ್ ಲೈನ್ ಬಿಟ್ಟಿಲ್ಲ, ಆಮೇಲೆ ರಸ್ತೆ ಬದಿ ಗಿಡ ನೆಡ್ತೀರಿ. ರಸ್ತೆ ಬದಿ ಗಿಡ ನೆಡೋಕ್ಕೂ ಉದ್ದೇಶ ಇದೆ. ರಸ್ತೆ ಬದಿಗೆ ಈಗಿರುವ ವೃಕ್ಷದಟ್ಟಣೆಯಲ್ಲಿ ವೆಹಿಕಲ್ಗಳಿಂದ ಬರೋದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಬರ್ತಾ ಇದೆ. ಆ ಕಾರ್ಬನ್ ಮೊನಾಕ್ಸೈಡ್ ಎಷ್ಟು ದೇಹಕ್ಕೆ ಇನ್ನು ಒಂದು ವೇಳೆ ರಸ್ತೆ ಬದಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಸಾರ್ವಜನಿಕ ಸಂಘ ಸಂಸ್ಥೆ ಪ್ಲಾಂಟಿಂಗ್ ಮಾಡಿದ ಗಿಡ ಮರಗಳಿಲ್ಲದೆ ಇದ್ದರೆ ಪ್ರತಿಯೊಬ್ಬರು ಸ್ಕಿನ್ ಡಿಸೀಸಿಗೆ ಹೋಗ್ತಾನೆ. ನೀವು ಎ ಸಿನ ಗ್ಲಾಸ್ ಕೆಳಗೆ ಇಳಿಸ್ಲಿಕ್ಕೆ ಬರೋದಿಲ್ಲ, ಆ ಪರಿಸ್ಥಿತಿ ಬಂದುಬಿಡ್ತೇವೆ ನಾವು. ಹಾಗಾಗಿ ಎಲ್ಲವೂ ವೈಜ್ಞಾನಿಕವಾಗಿ ರಸ್ತೆ ಬದಿನ ಅಶೋಕ ಚಕ್ರವರ್ತಿ ಮಾಡಿದ ರಸ್ತೆ ಬದಿ ಗಿಡ ನೆಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಡಿದ್ದಲ್ಲ. ಅದು ಅಶೋಕ ಚಕ್ರವರ್ತಿ ರಸ್ತೆ ಬದಿ ಗಿಡ ನೆಡ್ತಿದ್ರು. ಆದರೆ ಆ ಟೈಮಲ್ಲಿ ಹಣ್ಣು ಹಂಪಲು ಗಿಡಗಳನ್ನು ನೆಡ್ತಿದ್ರು ಅವರು, ಹಲಸು, ಮಾವು ಎಲ್ಲ. ಇವತ್ತು ಹಣ್ಣು ಹಂಪಲು ಗಿಡ ನೆಟ್ಟರೆ ಅದನ್ನು ಉಳಿಸ್ಬೇಕಲ್ಲ, ಉಳಿಸ್ಕೊಳ್ಳೋರು ಯಾರು? ನೀರು, ಕುಲುಷಿತ ನೀರೇ. ಇವತ್ತು ನೋಡಿ, ಯಾರಾದರೂ ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಹೋಗುವಾಗ ನಮ್ಮ ಬಾವಿಯಿಂದ ನಮ್ಮಲ್ಲೆಲ್ಲ ನೀರಾವರಿ ಮಂತ್ರಿ ಅಂತೆಲ್ಲ ಮಾಡ್ತಿದ್ರು ಸ್ಕೂಲಲ್ಲಿ. ಬಾವಿಯಿಂದ ನೀರು ತೆಗೆದುಬಿಟ್ಟು ಡ್ರಮ್ಮಲ್ಲಿ ಹಾಕಿ ಎಲ್ಲ ಕಚ್ಚಿ ಕುಡಿತಿದ್ವಿ. ಆಗ ನಮಗೆ ಕಚ್ಚಿ ಕುಡಿಲಿಕ್ಕೆ ಕಾರಣ ಇಲ್ಲ ಅಂತ ಹೇಳಿದ್ರೆ, ಈಗಿನ ಮಕ್ಕಳು ಕಚ್ಚಿ ಕುಡಿದ್ರೆ ಆವಾಗ ಹಂದಿ ಜ್ವರ, ಹಕ್ಕಿ ಜ್ವರ, ನಾಯಿ ಜ್ವರ, ಇಲಿ ಜ್ವರ ಯಾವುದೂ ಇರಲಿಲ್ಲ. ಇವತ್ತು ನೋಡಿ ಯಾವ ಜ್ವರ, ಎಲ್ಲ ಪ್ರತಿಯೊಂದು ಜ್ವರಗಳಿಗೆ ಕಾರಣ ಏನು? ಹಾಗಾಗಿ ನಮ್ಗೆ ಗೊತ್ತೇ ಇಲ್ಲ. ಮಂಗಳೂರಿನಂಥ ಸಿಟಿ ಪಟ್ಟಣದ ಮಕ್ಕಳಿಗೆ ನೀರು ಎಲ್ಲಿಂದ ಬರುತ್ತೆ ಕೇಳಿದ್ರೆ ನಳ್ಳಿಲಿ ಬರುತ್ತೆ. ನಳ್ಳಿಗೆ ಎಲ್ಲಿಂದ ಬರುತ್ತೆ ಕಾರ್ಪೊರೇಷನ್ ಬರುತ್ತೆ. ಕಾರ್ಪೊರೇಷನ್ಗೆ ಎಲ್ಲಿಂದ ಬರುತ್ತೆ? ತುಂಬೆ ಡ್ಯಾಮಿಂದ ಬರುತ್ತೆ. ತುಂಬೆ ಡ್ಯಾಮಿಂಗ್ ನೀರು ಎಲ್ಲಿಂದ ಬರುತ್ತೆ ಮಕ್ಕಳಿಗೆ ಗೊತ್ತೇ ಇಲ್ಲ. ನೇತ್ರಾವತಿ ಅದಕ್ಕೆ ಸಪೋರ್ಟಿಂಗ್ ಕೂಟೊಳೆ, ಕೆಂಪೊಳೆ, ಅಡ್ಡೊಳೆ ಇವೆಲ್ಲ ಹರಿದ್ರಲ್ಲೋ ನೀರು ಬರೋದು, ಯಾವುದೂ ಹರಿತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಬ್ಬ ಅರಣ್ಯಾಧಿಕಾರಿಯಾಗಿ ನನ್ನನ್ನು ಕರೆಸಿದ್ದಾರೆ. ಏನೋ ವೆಬ್ ಶೂಟ್ ಇವ್ರನ್ನೇನು ಕರೆಸ್ತಾರೆ, ಇವ್ರಿಗೆ ಏನು ಸಂಬಂಧ ಅಂತ ನೀವು ತಿಳ್ಕೊಳ್ಬಾರ್ದಲ್ಲ. ಪರಿಸರ ಜಾಗೃತಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ನೀವು ಒಂದಿಷ್ಟು ಮಾಹಿತಿ ನಾನು ಕೊಡದೇ ಇದ್ದರೆ ನನ್ನನ್ನು ಅವ್ರು ಕರೆಸಿ, ನಾನು ಬೆಳಿಗ್ಗೆ ಭಾನುವಾರ ದಿವಸ ನಾನು ಒಂದು ದಿವಸ ರಜೆಯಲ್ಲಿ ಆರಾಮಾಗಿ ಎಲ್ಲಾದರೂ ಮಾಲ್ ತಿರ್ಗಬಹುದು, ಇಲ್ಲಿ ಯಾಕೆ ಬಂದೆ ಅಂದ್ಕೊಳ್ಳೋ ಬದಲು ಕರೆಕ್ಟಾಗಿ ಹೇಳೋದ್ರೆ ಮಾತ್ರ ಸಾರ್ಥಕತೆ ಅವ್ರಿಗೂ ನನ್ನ ಭಾವನೆ. ಹಾಗಾಗಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದು, ನಿಮ್ಮ ಮಕ್ಕಳಿಗೆ ಪರಿಸರದ ಕಾಳಜಿ ಹೇಳಿ. ನಮಗೆ ನೋಡಿ, ಹಿಂದಿನವರು ಗ್ರಹಣ ಬಂದರೆ, ಸೂರ್ಯಗ್ರಹಣ ಬಂದರೆ ಹೊರಗೆ ಬರ್ತಿರಲಿಲ್ಲ. ಎಷ್ಟು ಅರ್ಥಪೂರ್ಣ ಅಂತ ಹೇಳಿದ್ರೆ, ಗ್ರಹಣ ಬಂದಾಗ ಭೂಮಿಯಲ್ಲಿ ಸೂರ್ಯನ ಆ ಪ್ರಕಾಶಮಾನದ ವಿಕಿರಣಗಳನ್ನು ಎಷ್ಟೋ ಸೂಕ್ಷ್ಮಾಣಿ ಮನುಷ್ಯನಿಗೆ, ಈ ಪ್ರಕೃತಿಗೆ ಆಗದಂಥ ಜೀವಿಗಳು ಸಾಯ್ತದೆ. ಹಾಗಾಗಿ ಗ್ರಹಣ ಬಂದಾಗ ಜನ ಮನೆ ಒಳಗಡೆ ಇರ್ತಿದ್ರು. ಈಗ ನಾವು ಬುದ್ಧಿವಂತರು, ನಾವು ಒಳ್ಳೆ ಕನ್ನಡಕ ಕಂಡಿದ್ದು ಹೊರಗೋಗಿ ಅಂತ. ಅದು ಅರ್ಥಪೂರ್ಣ ಅಲ್ಲ. ಅದು ಗ್ರಹಣ ಹೆಸರು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಗ್ರಹಣ ಅಂತ ಹೇಳಿದ್ರೆ, ಗ್ರಹಣ ಅಂದರೆ ಗ್ರಹಣನೇ ಅಂದರೆ ನಿಮಗೆ ಸರಿಯಾದದಲ್ಲ ಅಂತದ್ದು ಆ ಬೆಳಕು. ಇವತ್ತು ಸೂರ್ಯಗ್ರಹಣ ಬರಲಿ, ಚಂದ್ರಗ್ರಹಣ ಬರಲಿ, ನಾವು ಓಡಾಡ್ತೇವೆ. ಅಂದರೆ ಆ ಗ್ರಹಣಗಳು ಬಂದಾಗ ಭೂಮಿಯಲ್ಲಿ ವ್ಯತ್ಯಾಸ ಆಗ್ತದೆ, ಪ್ರಕೃತಿಯಲ್ಲಿ ವ್ಯತ್ಯಾಸ ಆಗ್ತದೆ.
ಹಾಗಾಗಿ ಅದರಿಂದ ನನ್ನೊಂದೇ ರಿಕ್ವೆಸ್ಟು, ದಯಮಾಡಿ ನಿಮ್ಮ ಮನೆ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಮ್ಮ ಮನೆಯಲ್ಲೇ ವಿಲೇವಾರಿ ಮಾಡಿ. ಅದಕ್ಕೆ ತೆಲುಗಿನ ಒಂದು ಭಾಳ ದೊಡ್ಡ ಮೂವಿ ಇದೆ, ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ, RRR ಅಂತ. ಅದನ್ನು ನಾವು ನಮ್ಮ ಜೀವನದ ಅಳವಡಿಸ್ಕೊಳ್ಬೇಕು. ಪ್ಲಾಸ್ಟಿಕ್ಕನ್ನು ರೆಫ್ಯೂಸ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು, ರೀಸೈಕಲ್ ಮಾಡಬೇಕು. ಇದು ಮಾಡಿದರೆ ಮಾತ್ರ ಅರ್ಥ ಆಗ್ತದೆ. ಆಮೇಲೆ ಒಂದಿಷ್ಟು ಈಗ ನೋಡಿ, ಇವತ್ತೇನಾದರೂ ಮೇಬಾಯಿ ಸದಾಶಿಟ್ರು ಯಾರು ಸಿನಿಮಾ ತಾರೆಯನ್ನು ಕರೆಸಿ ಒಂದು DJ ಅಂದಿದ್ರೆ ಇಲ್ಲಿ ಚೇರ್ ಇಡೋಕ್ಕೆ ಜಾಗ ಇರ್ತಿರ್ಲಿಲ್ಲ. ಅಲ್ವಾ ಸದಾಶಿವಣ್ಣ? ಸಂಜೆ ಒಂದು 6 ಗಂಟೆಗೆ ಇವರು ಪ್ರೋಗ್ರಾಮ್ ಮಾಡಿ ಒಂದು ಯಾರಾದರೂ ಸಿನಿಮಾ ತಾರೆನೋ ಕ್ರೀಡಾ ತಾರೆನೋ ಯಾರನ್ನಾರು ಕರೆಸ್ಬಿಟ್ಟು ಒಂದು DJ ಪ್ರೋಗ್ರಾಮ್ ಒಂದು ಇಟ್ಬಿಟ್ಟಿದ್ರೆ ಇವತ್ತು ಮೇಬಾಯಿ ಸದಾಶಿವಣ್ಣಿ ಪಾರ್ಕಿಂಗೂ ಜಾಗ ಇಲ್ಲ ಮತ್ತು ಊಟ ಕೊಡಲಿಕ್ಕೂ ಆಗ್ತಿರಲಿಲ್ಲ ಅವ್ರಿಗೆ. ನಮ್ಮ ಜನ್ರೇಷನ್ ಹಾಗಾಗಿದ್ದೇವೆ. ನಮಗೆ ಮೂಲಭೂತವಾಗಿ ಬೇಕಾಗಿರುವಂಥ ವ್ಯವಸ್ಥೆನೇ ನಮ್ಗೆ ಗೊತ್ತಿಲ್ಲ. ನಮಗೆ ನಾವು ಭೂಮಿಯಲ್ಲಿ ಒಂದು ಆರೋಗ್ಯವಂತರಾಗಿ ಮೂಲಭೂತವಾಗಿ ಬದುಕಬೇಕಾದ್ರೆ ಒಳ್ಳೆಯ ನೀರು, ಒಳ್ಳೆಯ ಗಾಳಿ, ಒಳ್ಳೆಯ ಬೆಳಕಬೇಕು. ಇದು ಪರಿಸರದ ಮೂಲ ಅಂದರೆ ಅರಣ್ಯಗಳು, ಮರಗಿಡಗಳು. ಅರಣ್ಯ ಮತ್ತು ಮರಗಿಡಗಳಿದ್ದಾಗ ಮಾತ್ರ ಪರಿಸರ ಅನ್ನೋದು ಒಂದು ಎನ್ವಿರಾನ್ಮೆಂಟ್ ಪದ. ಈಗ ನಾವಿಲ್ಲೆಲ್ಲ ಕೂತ್ಕೊಂಡಿದ್ದೇವೆ, ನಮ್ಮ ಅಕ್ಕಪಕ್ಕ ಇರುವುದೇ ಅದನ್ನು ಪರಿಸರ, ಎನ್ವಿರಾನ್ಮೆಂಟ್. ನಮ್ಮ ಅಕ್ಕಪಕ್ಕದಲ್ಲಿರುವುದನ್ನೇ ಪರಿಸರ ಅಂತ ಹೇಳ್ತೇವೆ. ಹಾಗಾಗಿ ನಾವು ಈ ಪರಿಸರದ ಮೂಲ ಯಾವುದು ಕೇಳಿದ್ರೆ ಅರಣ್ಯಗಳು ಮತ್ತು ಮರಗಿಡಗಳು. ಒಂದಿಷ್ಟು ನೋಡಿ, ಮಂಗಳೂರಿಗೆ ಇಲ್ಲಿ ನೋಡಿದ್ರೆ ನನ್ನ ಲೆಕ್ಕದಲ್ಲಿ ಒಂದು ವೇಳೆ ಇಂಥ ವೇದಿಕೆ ಮಂಗಳೂರಲ್ಲೇ ಹಾಕಿದ್ರೆ ನೀವು ಯಾರೂ ಕೂತ್ಕೊಳ್ತಿರ್ಲಿಲ್ಲ. ಇಲ್ಲಿಗಿಂತ ಒಂದು 4 ಡಿಗ್ರಿ ಜಾಸ್ತಿ ಬಿಸಿಯಾಗೆಲ್ಲ ಎದ್ದು ಹೋಗ್ತಿದ್ವಿ ನಾವೀಗ. ಇವತ್ತು ಇಷ್ಟೊಂದು ಇರುವುದರಿಂದಾಗಿ ಇಲ್ಲಿ ಇಷ್ಟೊಂದು ಸ್ವಲ್ಪ ನಮಗೆ ತಂಪಾದ ವಾತಾವರಣ ಇದೆ. ಮರಗಿಡಗಳು ತಾನು ಬದುಕುವುದ್ರ ಜೊತೆಗೆ ನನ್ನ ಜೊತೆಗಿದ್ದವನು ಬದುಕಿಸ್ತದೆ. ಆಮೇಲೆ ಈ ಒಂದು ಪ್ರಕೃತಿಯಲ್ಲಿ ಯಾವುದೇ ಜಾತಿ, ಮತ, ಧರ್ಮ ಏನೂ ಇಲ್ಲ. ಅದಕ್ಕೆ ಯಾರು ನೆಟ್ಟರೂ ಸಸ್ಯ ಬೆಳೀತದೆ. ಅದಕ್ಕೊಂದಿಷ್ಟು ಗಾಳಿ, ಒಂದಿಷ್ಟು ನೀರು, ಒಂದಿಷ್ಟು ಮಣ್ಣಲ್ಲಿ ಫರ್ಟಿಲಿಟಿ ಅಷ್ಟೇ ಬೇಕು. ಹಾಗಾಗಿ ಎಲ್ಲರೂ ಮರಗಿಡ ನೆಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ನನ್ನನ್ನು ಕರೆದು ಈ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಮೇಬಾಯಿ ಸದಾಶಿವ ಅವರಿಗೆ, ಪಾಪ ಅವರು ಹೇಳಿದರು, ಅವರು ಕಳೆದ 10-12 ನಾನು ಬರೋದಕ್ಕಿಂತ ನಾನು 2015ರಲ್ಲಿ RF ಆಗಿದ್ದೆ, ಮಂಗಳೂರಿಗೆ ಬಂದೆ. ಅದರಿಂದ ನಂಗೆ ಪರಿಚಯ ಅವರು. ಅಲ್ಲಿ ಒಂದು 6 ವರ್ಷ ನಾನು ರೇಂಜರ್ ಆಗಿದ್ದೆ, ಒಂದು 3 ವರ್ಷ ACF ಆಗಿದ್ದೆ. ಈ 1 ವರ್ಷದಿಂದ ಮೂಡುಬಿದಿರೆಯಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಅಲ್ಲಿಂದ ಅವ್ರು ನಮ್ಮ ಹತ್ರ ಪ್ರತಿ ವರ್ಷವೂ ಒಂದು 3-4 ಪ್ರೋಗ್ರಾಮ್ಗಳನ್ನು ಗಿಡ ತೊಗೊಂಡು, ಈ ವರ್ಷ ಬೆಳುಪಲ್ಲಿ ಮಾಡಿದರು, ವರ್ಷಂಪ್ರತಿ ಮಾಡ್ತಾರೆ. ನನ್ನ ಒಂದು ಉದ್ದೇಶ ಇಲ್ಲಿ ನಮ್ಮ ಈ ಭಾಗದ ಹಿರಿಯರಾದ ಸರ್, ತಮ್ಮ ಹೆಸರು ಜಯರಾಜ್ ಶೆಟ್ಟಿ ಇದ್ದಾರೆ. ಅವರಲ್ಲಿ ಒಂದು ರಿಕ್ವೆಸ್ಟ್ ನಂದು, ಈ ವರ್ಷ ಮಳೆಗಾಲದಲ್ಲಿ ಅಟ್ಲೀಸ್ಟ್ ಈ ದೇವಸ್ಥಾನದ ಮುಖಾಂತರ ಪ್ರತಿ ಮನೆಗೂ ನನ್ನ ನೆಲ ನಮ್ಮ ಸಸಿ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಸದಾಶಿವಣ್ಣವರು ನಿಮಗೆ 1000 ಗಿಡನ ಅವರೇ ಕೊಡ್ತಾರೆ, ನಾನು ಅವ್ರ ಪರವಾಗಿ ಗಿಡ ಕೊಡಿಸ್ತೇನೆ, ನೀವೊಂದು ಕಾರ್ಯಕ್ರಮ ಮಾಡಿ. ನಾವು ನಮ್ಮ ಸಮಸ್ಯೆ ಅಂದರೆ ಎಲ್ಲ 100,000 ಗಟ್ಟಲೆ ಬೇಡ, ನಮ್ಮ ಮನೆಗೆ ಒಂದೊಂದು ಗಿಡ ನೆಡೋಣ, ಅದನ್ನು ಉಳಿಸ್ಕೊಳ್ಳೋಣ ಎಲ್ಲರೂ. ಯಾಕಂದರೆ ನಾವು ಇಲ್ಲಿಂದ ಶಬರಿಮಲೆ ಹೋಗ್ತೇನೆ ನಾನು ಪ್ರತಿ ವರ್ಷ. ನೀವು ಆ ಚೆಂಗನೂರಿಂದ ಕೇರಳಕ್ಕೆ ಹೋಗೋ ನೋಡು, ಪ್ರತಿ ಮನೇಲಿ ಸಾಗೋನಿ, ಹಲಸು ಮರಗಿಡಗಳಿದ್ದಾವೆ. ಅಲ್ಲಿ ಹಾಕೋ ಕೇರಳದಲ್ಲಿ ಆ ಕಾನ್ಸೆಪ್ಟ್ ಇದೆ. ಇಲ್ಲಿಗೆ ಇವತ್ತು ಮಂಗಳೂರಿಗೆ ನಿಮಗೆ ಒಳ್ಳೆ ಸಾಗೋನಿ ಬೇಕು, ಒಳ್ಳೆ ಮಾಗೋನಿ ಬೇಕು, ಒಳ್ಳೆ ಹೆಬ್ಬಲ್ಸ್ ಬೇಕು, ಒಳ್ಳೆ ಹಲಸು ಮರ ಬೇಕಂದರೆ ಕೇರಳದಿಂದ ಬರ್ತಾ ಇದೆ, ನಮ್ಮಲ್ಲಿ ಮರ ಇಲ್ಲ. ನಾವು ಎಷ್ಟೋ ದೇವಸ್ಥಾನಕ್ಕೆ ಅಲ್ಲಿಂದ ಕೊಡಿಸ್ತಾ ಇದ್ದೇವೆ. ಕಾರಣ ಹಾಗಾಗಿ ನಾವು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಭೂಮಿಯಲ್ಲಿ ಜಾಗ ಹರಿಸಿದ್ರೆ ಮರ ನೆಡ್ಲಿಕ್ಕೆ ಜಾಗ ಸಿಗೋದಿಲ್ಲ. ಫಸ್ಟು ಮನಸ್ಸಿನಲ್ಲಿ ಜಾಗ ಹರಿಸ್ಬೇಕು. ನಮ್ಮ ಮನಸ್ಸಲ್ಲಿ ನಾನೊಂದು ಗಿಡ ನೆಡ್ತೇನೆ ಅಂತ ಹೊರಗೆ ಹೋದರೆ ಭೂಮಿ ತುಂಬ ಜಾಗ ಇದೆ. ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಅಳವಡಿಸ್ಕೊಳ್ಳಿ. ಮಕ್ಕಳಿಗೆ ಫ್ಲ್ಯಾಟಲ್ಲಿರುವವರು, ಜಾಗ ಇಲ್ದವರು ಒಂದು ಪಾಟಲ್ಲಿ ತುಳಸಿ ಗಿಡ ನೆಡುವಂಥ, ಅಟ್ಲೀಸ್ಟ್ ಮಣ್ಣನ್ನು ಮುಟ್ಲಿ ಮತ್ತು ಗಿಡ ನೆಡುವಂಥ ಕಾನ್ಸೆಪ್ಟನ್ನು ಅವ್ರಿಗೆ ಕಲಿಸಿ ಅಂತ ಹೇಳ್ತಾ, ಕೊನೆಯದಾಗಿ ಹೆತ್ತ ತಾಯಿಗೆ ನಮನ, ಹೊತ್ತ ಇಳೆಗೆ ನಮನ, ತುತ್ತಿಟ್ಟು ಬೆಳೆಸಿದ ಬಂಧು ಬಳಗಕ್ಕೆ ನಮನ, ಕಲಿಸಿದ ಗುರುಗಳಿಗೆ ನಮನ, ಕಲಿತ ಶಾಲೆಗೆ ನಮನ, ದೇಶಕ್ಕಾಗಿ ಯೋಧರಿಗೆ ನಮನ, ಅನ್ನ ನೀಡುವ ರೈತರಿಗೆ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅವಕಾಶಕ್ಕೆ ವಂದನೆಗಳು.